ಎಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ನಾನಿವತ್ತು ಅಕ್ಕಿ ಮಸಾಲೆ ಕಡುಬನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಹೋಲ್ಸಮ್ ಫುಡ್ ಆಗಿರೋ ಈ ಅಕ್ಕಿ ಮಸಾಲೆ ಕಡುಬನ್ನು ನಾವು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿ ಎರಡಕ್ಕೂ ಉಪಯೋಗಿಸ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಈಸಿಯಾಗಿ ಹೇಗೆ ಮಾಡೋದು ಅಂತ ನಾವು ನೋಡೋಣ ಬನ್ನಿ. ಮಸಾಲೆ ಕಡುಬನ್ನು ಮಾಡೋದಕ್ಕೆ ನಾನಿಲ್ಲಿ 1 ಕಪ್ಪು ಕಡಲೆಬೇಳೆನ 2 ರಿಂದ 3 ಗಂಟೆ ನೆನೆಸಿ ಈ ಥರ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ನೆನೆಸಿರೋ ಕಡಲೆಬೇಳೆ ರೆಡಿಯಾಗಿದೆ. ಈ ಥರ ನೆಂದಿರಬೇಕು. ಇದರಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಬೇಳೆನ ಮಿಕ್ಸಿ ಹಾಕ್ಕೊಂಡು ಹಾಗೆಯೇ 4 ರಿಂದ 5 ಬೆಳ್ಳುಳ್ಳಿ, ಶುಂಠಿ 1/4 ಇಂಚು, ಜೀರಿಗೆ ಅರ್ಧ ಟೇಬಲ್ ಸ್ಪೂನು, ಖಾರಕ್ಕೆ ಹಸಿಮೆಣಸಿನಕಾಯಿ ಸ್ವಲ್ಪ, ಅರಿಶಿನ ಪುಡಿ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ. ಈ ರೀತಿ ರುಬ್ಕೋಬೇಕು. ಮೊದಲು ಈ ರುಬ್ಬಿರೋ ಮಸಾಲೆನ ತೆಗೆದಿಟ್ಕೊಬಿಡೋಣ. ನಂತರ ಮಿಕ್ಕಿದ ಬೇಳೆನ ತರ್ತರಿಯಾಗಿ ರುಬ್ಕೊಳ್ಳೋಣ. ಯಾಕೆ ಅಂದರೆ ಸಪ್ರೇಟಾಗಿ ರುಬ್ಬೋದು, ತರ್ತರಿಯಾಗಿ ಬೇಳೆನ ರುಬ್ಕೊಳ್ಳೋ ಕಾರಣಕ್ಕೋಸ್ಕರ. ಇಲ್ಲಿ ನೀವು ಬೆಳ್ಳುಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈಗ ನೋಡಿ, ಎಲ್ಲ ಮಸಾಲೆ ರೆಡಿಯಾಗಿದೆ. ನಾವೀಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು, ಇಲ್ಲಿ ನೀವು ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತಂದರೆ ಹಸಿಮೆಣಸಿನ್ಕಾಯನ್ನು ಸಹ ಸೇರಿಸ್ಕೋಬೋದು. ಹಾಗೆಯೇ 1 ರಿಂದ 2 ಈರುಳ್ಳಿ ಪೀಸಸ್ನು ಸಹ ಇಲ್ಲಿ ಸೇರಿಸ್ಕೊಳ್ಳಿ. ಈರುಳ್ಳಿ ಬಾಡಿದ ಮೇಲೆ ನಾನಿಲ್ಲಿ 1 ಕಪ್ಪಿನಷ್ಟು ಸಬ್ಬಸಿಗೆ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿ ಕೊಡುತ್ತೆ. ಸಬ್ಬಸಿಗೆ ಸೊಪ್ಪು ತುಂಬಾ ಒಳ್ಳೆಯದು ದೇಹಕ್ಕೆ, ಐರನ್ ಕಂಟೆಂಟ್ ತುಂಬಾ ಇರುತ್ತೆ. ಹಾಗಾಗಿ ಇದನ್ನು ಮಿಸ್ ಮಾಡಬೇಡಿ. ಈ ಸೊಪ್ಪು ನಿಮ್ಮ ಮನೆ ಹತ್ರ ಸಿಕ್ಕಿದ್ರೆ ಖಂಡಿತವಾಗ್ಲೂ ಇದನ್ನು ಕಡುಬಿಗೆ ಹಾಕಿ ರುಚಿನೂ ಇರುತ್ತೆ, ಒಳ್ಳೆಯದು. ಸೊಪ್ಪು ಬಾಡಿದ ಮೇಲೆ ನಾವು ರುಬ್ಕೊಂಡಂತಹ ಕಡಲೆಬೇಳೆಯನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀನಿ. ಒಗ್ಗರಣೆ ಬೇಳೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಈ ರೀತಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಸೇರಿಸಿ. ಕೊನೆಗೆ ಉಪ್ಪು ಹಾಕೊಳ್ಳೋದು ಏನಕ್ಕೆ ಅಂದರೆ ಇದು ನೀರು ಬಿಟ್ಕೊಬಾರ್ದು, ಅದಕ್ಕೋಸ್ಕರ. ಹಾಗಾಗಿ ಯಾವಾಗಲೂ ನೀವು ಮಸಾಲೆ ಲಾಸ್ಟ್ ಸ್ಟೇಜ್ನಲ್ಲಿ ಉಪ್ಪನ್ನು ಸೇರಿಸಿ. ಈಗ ಕಡುಬಿನ ಮಸಾಲೆ ರೆಡಿಯಾಗಿದೆ. ಈಗ ನಾವು ಕಡುಬಿನ ಹೊದಿಕೆನ ನಾವಿಲ್ಲಿ ರೆಡಿ ಮಾಡೋಣ. ಇದಕ್ಕೆ ನಾನು 1 ಕಪ್ಪು ನೀರಿಗೆ ಸ್ವಲ್ಪ ಉಪ್ಪು ಹಾಗೆಯೇ ಸ್ವಲ್ಪ ಎಣ್ಣೆ ಸೇರಿಸ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ. ಈ ನೀರು ಸ್ವಲ್ಪ ಗುಳ್ಳೆ ಥರ ಹೀಟ್ ಆಗಬೇಕು ಅಷ್ಟೇ, ಜಾಸ್ತಿ ಕುದಿಯೋ ನೆಸೆಸಿಟಿ ಇಲ್ಲ. ಸ್ವಲ್ಪ ಗುಳ್ಳೆ ಬರ್ತಿದೆ ಅನ್ನೋದ 1 ಕಪ್ಪು ಅಕ್ಕಿ ಹಿಟ್ಟನ್ನು ಇಲ್ಲಿ ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ಪು ಅಕ್ಕಿ ಹಿಟ್ಟಿಗೆ 1 ಕಪ್ಪು ನೀರು ಸಾಕಾಗುತ್ತೆ. 1 ರಿಂದ 1/4 ಕಪ್ಪು ಸಹ ಹೊಂದುತ್ತೆ, ಏನು ಪರವಾಗಿಲ್ಲ. ಈ ರೀತಿ ನೋಡಿ, ಈ ಹದಕ್ಕೆ ನೀವು ಇಲ್ಲಿ ರೆಡಿ ಮಾಡಿಟ್ಕೊಳ್ಳಿ. ಅಕ್ಕಿ ಹಿಟ್ಟು ಕರೆಕ್ಟಾಗಿದೆ ಹದ. ಸ್ವಲ್ಪ ನೀರು ಕಮ್ಮಿ ಆಯಿತು ಅಂದರೂ ಪರವಾಗಿಲ್ಲ, ಸ್ವಲ್ಪ ಸೇರಿಸ್ಕೊಳ್ಳಿ. ಸ್ವಲ್ಪ ಬೆಚ್ಚಗಿರೋ ನೀರು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ನಾದ್ಕೊಂಡು ಅಕ್ಕಿ ಹಿಟ್ಟನ್ನು ಈ ರೀತಿ ಚೆನ್ನಾಗಿ ರೆಡಿ ಮಾಡಿಟ್ಕೊಳ್ಳಿ. ಈಗ ಅಕ್ಕಿ ಹಿಟ್ಟು ಹಾಗೆಯೇ ಮಸಾಲೆ ಎರಡೂ ರೆಡಿಯಾಗಿದೆ. ಈಗ ಕಡುಬನ್ನು ಹೇಗೆ ತಟ್ಟೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಕಡುಬನ್ನು ತಟ್ಟೋದಕ್ಕೆ ನಾನಿಲ್ಲಿ ಬಾಳೆ ಎಲೆ ಪೀಸ್ನ ತೆಗೆದಿಟ್ಕೊಂಡಿದ್ದೀನಿ. ಬಾಳೆ ಎಲೆ ಇದ್ದರೆ ತುಂಬಾ ಈಸಿ ಕಡುಬು ಮಾಡೋದಕ್ಕೆ, ಹಾಗೆ ರುಚಿನೂ ಇರುತ್ತೆ, ಫ್ರೆಶ್ ಆಗೂ ಇರುತ್ತೆ. ಈಗ ಅಕ್ಕಿ ಹಿಟ್ಟನ್ನು ಹಾಗೆಯೇ ಮಸಾಲೆನೂ ಎರಡು ಈಕ್ವಲ್ ಆಗಿ ನಾನಿಲ್ಲಿ ಉಂಡೆಗಳನ್ನ ಕಟ್ಟಿಟ್ಕೊತಾ ಇದ್ದೀನಿ ನೋಡಿ. ಈಗ ಕಡುಬನ್ನು ತಟ್ಟೋದಕ್ಕೆ ನಾನಿಲ್ಲಿ ಒಂದು ತಟ್ಟೆನ ಉಪಯೋಗಿಸ್ಕೊತಾ ಇದ್ದೀನಿ. ಮೊದಲು ಇಲ್ಲಿ ಬಾಳೆ ಎಲೆ ತಗೊಂಡಿದ್ನಲ್ಲ, ಬಾಳೆ ಎಲೆ ಮೇಲೆ ಸ್ವಲ್ಪ ನೀರನ್ನು ಸವರ್ಕೋಬೇಕು, ಅಂಟಬಾರ್ದು ಅಂತ. ಎಣ್ಣೆ ಹಾಕೋ ನೆಸೆಸಿಟಿ ಏನಿಲ್ಲ, ನೀರನ್ನು ಸವರ್ಸ್ಕೊಳ್ಳಿ ಸಾಕು. ಸವರ್ಸ್ಕೊಂಡು ಅದ್ರ ಮೇಲೆ ಅಕ್ಕಿ ಹಿಟ್ಟಿನ ಉಂಡೆನ ಹಾಕ್ಕೊಂಡು ಅದ್ರ ಮೇಲೆ ಮತ್ತೊಂದು ಬಾಳೆ ಎಲೆಗೆ ಸ್ವಲ್ಪ ನೀರನ್ನು ಹೀಗೆ ಸವರ್ಕೊಂಡು ಅದ್ರ ಮೇಲೆ ಇಟ್ಬಿಟ್ಟು ಸ್ವಲ್ಪ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿಕೊಂಡು ನಂತರ ಫ್ಲ್ಯಾಟ್ ಆಗಿರೋ ಪ್ಲೇಟಿಂದ ಈ ಥರ ಅಮುಕ್ಬಿಡಿ. ಈಸಿಯಾಗಿ ಹೋಗುತ್ತೆ. ಅಥವಾ ನಿಮ್ಮ ಹತ್ರ ಹಪ್ಪಳ ತಟ್ಟೋಂತಹ ಮೆಷಿನ್ ಇದ್ದರೆ ಅಥವಾ ಚಪಾತಿ ಮಾಡೋಂಥ ಮೆಷಿನ್ ಇದ್ದರೆ ಅದನ್ನು ಉಪಯೋಗಿಸ್ಬೋದು, ಅದರಲ್ಲೂ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಈ ಥರ ಸಿಂಪಲ್ಲಾಗಿ ಪ್ಲೇಟ್ನಲ್ಲಿ ಯೂಸ್ ಮಾಡಿಕೊಂಡು ಫ್ಲ್ಯಾಟ್ ಮಾಡ್ಕೋಬೋದು, ಈವನಾಗಿ ಬರುತ್ತೆ. ಇಲ್ಲ ಕೈಯಲ್ಲೂ ಸಹ ತಟ್ಬೋದು. ಕೈಯಲ್ಲಿ ತಟ್ಟಿದರೆ ಫಿಂಗರ್ ಮಾರ್ಕ್ಸ್ ಬರುತ್ತಲ್ವಾ, ಬೆರಳಿನ ಅಚ್ಚು ಬರುತ್ತೆ. ಹಾಗಾಗಿ ನಾನು ಈ ಥರ ತಟ್ಟೆನಲ್ಲಿ ಪ್ರೆಸ್ ಮಾಡ್ತೀನಿ. ಈಗ ನೋಡಿ, ಈ ರೀತಿ ರೆಡಿ ಆದಮೇಲೆ ನಾವು ಈ ಥರ ಮಸಾಲೆನ ಮಧ್ಯದಲ್ಲಿ ಸೇರಿಸ್ಬಿಟ್ಟು ಸ್ವಲ್ಪ ತಟ್ಟಿಬಿಟ್ಟು, ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕಲ್ವ ಮಸಾಲೆ, ಹಾಗೆ ತಟ್ಬಿಟ್ಟು ಈ ಥರ ಕರ್ಜಿಕಾಯಿ ಫೋಲ್ಡ್ ಮಾಡ್ತೀವಲ್ಲ ಆ ರೀತಿ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಎಡ್ಜಲ್ಲೆಲ್ಲ ಕ್ಲೋಸ್ ಮಾಡ್ಕೊಂಡು ಬನ್ನಿ. ಹೀಗೆ ಪ್ರೆಸ್ ಮಾಡ್ಕೊಂಡು ಬನ್ನಿ. ಕ್ಲೋಸ್ ಮಾಡ್ಕೊಂಡಿದ್ರೆ ರುಚಿಯಾಗಿರುತ್ತೆ.
ನೋಡಿ ಹಿಂಗೆ ಕ್ಲೋಸ್ ಮಾಡ್ಕೊಂಡು ಬನ್ನಿ, ನೋಡೋಕ್ಕೂ ಚೆನ್ನಾಗಿರುತ್ತೆ ಈ ಥರ ಕ್ಲೋಸ್ ಮಾಡಿಕೊಂಡ್ರೆ ಎಡ್ಜಲ್ಲಿ. ನಿಮಗೆ ಮಸಾಲೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಮಸಾಲೆ ಜಾಸ್ತಿ ಬೇಡ ಅಂದರೆ ಕಮ್ಮಿ ಹಾಕೋಬಹುದು. ನಮ್ಮ ಮನೇಲಿ ಮಸಾಲೆ ಜಾಸ್ತಿ ಇಷ್ಟಪಡೋದ್ರಿಂದ ನಾನಿಲ್ಲಿ ಮಸಾಲೆನ ಜಾಸ್ತಿ ಸೇರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಈಗ ಕಡುಬು ಒತ್ತಿ ರೆಡಿಯಾಗಿದೆ. ಇದೇ ರೀತಿ ನನ್ನ ಹತ್ರ ಇರೋಂತಹ ಎಲ್ಲ ಅಕ್ಕಿ ಹಿಟ್ಟು ಮಸಾಲೆಯನ್ನು ಸೇರಿಸಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಸ್ಬಿಟ್ಟು ಒಳಗಡೆ ಇಡ್ಲಿ ತಟ್ಟೆನ ನಾನು ಹಾಗೆ ಇಟ್ಟಿದ್ದೀನಿ. ಮೇಲೆ ಉಳಿದಿರೋಂತಹ ಬಾಳೆ ಎಲೆಗಳನ್ನ ಹೀಗೆ ಹರಡ್ತಾ ಇದ್ದೀನಿ. ಯಾಕೆಂದರೆ ಎಕ್ಸಸ್ ನೀರು ಮೇಲ್ಗಡೆ ಬಂದ್ಬಿಟ್ಟು ಕಡುಬಿನ ಮೇಲೆ ಬೀಳಬಾರ್ದು ಅಂತ ಒಂದೇ ಕಾರಣ ಅಷ್ಟೇ. ಈಗ ರೆಡಿ ಮಾಡಿಟ್ಕೊಂಡಂತಹ ಕಡುಬನ್ನು ಒಂದೊಂದಾಗಿ ಇದ್ರ ಮೇಲೆ ಇಡ್ತಾ ಬನ್ನಿ. ನೋಡಿ ಹೀಗೆ ಹೊರಗಡೆ ಭಾಗನ ಯಾವಾಗಲೂ ಹೊರಗಡೆ ಇಟ್ಟರೆ ಅದು ಈಸಿಯಾಗಿ ಬೇಯುತ್ತೆ. ನೋಡಿ ಈ ರೀತಿ ದಪ್ಪಗಿರೋ ಭಾಗನ ಒಳಗಡೆ ಇಟ್ಬಿಟ್ಟು ತೆಳಗಿರೋ ಭಾಗನ ಹೊರಗಡೆ ಇಡಿ. ಕ್ಲೀನಾಗಿ ಆಗ ಕಡುಬು ಬೇಯುತ್ತೆ. ನೋಡಿ ಈ ರೀತಿ ಇಟ್ಬಿಟ್ಟು ಇಡ್ಲಿ ಕುಕ್ಕರ್ನಲ್ಲಿ 10 ರಿಂದ 15 ನಿಮಿಷ ನೀವು ಇಡಬೇಕಾಗುತ್ತೆ. ಅದು ಕಡುಬಿನ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾನಿಲ್ಲಿ 15 ನಿಮಿಷ ಇದನ್ನು ಸ್ಟೀಮ್ ಮಾಡಿದ್ದೀನಿ. 15 ನಿಮಿಷ ಆದಮೇಲೆ ನೋಡಿ ಕಡುಬು ರೆಡಿಯಾಗಿದೆ. ಬಾಳೆ ಎಲೆ ಕಲರು ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಹೀಗೆ ನಾವು ಕಡುಬನ್ನು ಟಚ್ ಮಾಡಿ ನೋಡಿದಾಗ ಅದು ಕೈಗೆ ಅಂಟ್ಕೋಬಾರ್ದು, ಬೆರಳಿಗೆ ಏನು ಅಂಟ್ಕೋಬಾರ್ದು. ಕಡುಬಿನ ಹೊದಿಕೆ ಇದೆ ನೋಡಿ, ಅದು ಶೈನಿಂಗ್ ಹೊಡಿತಾ ಇದೆ, ಅದೇ ಬೆಂದಿದೆ, ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ಈಗ ಒಂದು ಕಡುಬನ್ನು ನಾವು ಓಪನ್ ಮಾಡಿ ನೋಡೋಣ. ಬಿಸಿ ಬಿಸಿಯಾದ ಕಡುಬು, ಘಮ ಘಮ ಅಂತ ಬಾಳೆದೆಲೆ ಸ್ಮೆಲ್ ಬರ್ತಾ ಇದೆ, ಸೂಪರ್ ಆಗಿದೆ. ಹೀಗೆ ನೋಡಿ ಕಟ್ ಮಾಡಿ ನೋಡಿದರೆ ಒಳಗಡೆ ಮಸಾಲೆನೂ ಸಹ ಕಂಪ್ಲೀಟಾಗಿ ಬೆಂದಿದೆ. ಸೂಪರ್ ಆಗಿರೋ ರುಚಿಯಾದ ಖಾರವಾದ ಮಸಾಲೆ, ಹೊರಗಡೆ ಅಕ್ಕಿ ಹಿಟ್ಟಿನ ಹೊದಿಕೆ ತುಂಬಾ ರುಚಿಯಾಗಿರುತ್ತೆ. ಈ ಕಡುಬನ್ನು ನಾವು ಪ್ಲೇನ್ ಆಗಿ ಹಾಗೇ ತಿನ್ಬಹುದು, ಇಲ್ಲ ಅಂದರೆ ತೆಂಗಿನ ಚಟ್ನಿ ಜೊತೆನೋ ಅಥವಾ ಮೆಣಸಿನ್ಕಾಯಿ ಚಟ್ನಿ ಜೊತೆನೋ ಅಥವಾ ಕೊತ್ತಂಬರಿ ಸೊಪ್ಪಿನ ಚಟ್ನಿ, ಯಾವ ಚಟ್ನಿ ಜೊತೆನೋ ಇದು ಚೆನ್ನಾಗಿರುತ್ತೆ. ನೋಡಿ ಮಸಾಲೆ ಅಕ್ಕಿ ಕಡುಬು ರೆಡಿಯಾಗಿದೆ. ಎಲ್ಲ ನಾನು ಮಾಡಿ ತೋರಿಸಿದಂತಹ ಮಸಾಲೆ ಅಕ್ಕಿ ಕಡುಬಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನೋಡಿ, ರೈಟ್ ಸೈಡ್ ಕ್ಲಿಕ್ ಟು ಸಬ್ಸ್ಕ್ರೈಬ್ ಅಂತ ಸರ್ಕಲ್ ಬರ್ತಾ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಆಗಿಬಿಡುತ್ತೆ. ಪಕ್ಕದಲ್ಲಿರೋ ನೋಟಿಫಿಕೇಷನ್ ಬಟನ್ನ ಟಚ್ ಮಾಡೋದನ್ನ ಮಿಸ್ ಮಾಡಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್.